ಯೋಗಪ್ಪ ಗೆದ್ರೆ ಸಾಕ ಪಾಯಿಂಟ್. ಹಾಯ್ ಹಲೋ ನಮಸ್ಕಾರ. ಮೈಸೂರು ದಸರಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ಸಬಾ ಹಕೀಂ. ಸೊ ಕಳೆದ 2-3 ದಿನದಿಂದ ನಾವು ಮೈಸೂರಿನ ಜನತೆಗೆ, ಮೈಸೂರಿಗೆ ಬರ್ತಾ ಇರುವಂತಹ ಪ್ರವಾಸಿಗರಿಗೆ ಮೈಸೂರಿನ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಒಂದು ಕ್ವಿಜ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಅದೇ ನ್ಯೂಸ್ ಫಾಸ್ಟ್ ಕ್ವಿಜ್ ಕಾಂಪಿಟೇಷನ್. ಆ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಮೈಸೂರು ದಸರಾದ ಬಗ್ಗೆ ಮತ್ತು ಮೈಸೂರಿನ ಬಗ್ಗೆ ಜನ ಎಷ್ಟು ತಿಳ್ಕೊಂಡಿದ್ದಾರೆ, ಇನ್ ಕೇಸ್ ತಿಳ್ಕೊಂಡಿಲ್ಲ ಅಂತಂದ್ರೆ ಈ ದಸರಾ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಕೊಡೋ ಕೆಲಸ ನ್ಯೂಸ್ ಫಾಸ್ಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನಾನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇದ್ದು ಈ ಕ್ವಿಜ್ ಕಾಂಪಿಟೇಷನ್ ಆರಂಭ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಮಹಿಷಾಸುರ ಸ್ಟ್ಯಾಚ್ಯೂ ಹಿಂಭಾಗ ನಾನು ನಿಂತ್ಕೊಂಡಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಬಂದಿದ್ದಾರೆ. ದೂರದ ಬೀದರ್ನಿಂದ ಬಂದಿದ್ದಾರೆ, ಬಾಗಲಕೋಟೆಯಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಸೊ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಕ್ವಿಜಿಗೆ ರೆಡಿ ಆಗಿದಾರಂತೆ. ಇನ್ನೊಂದ್ಸಲ ಕೇಳ್ಬಿಡೋಣ, ರೆಡಿನಾ ಎಲ್ರು? ಓಕೆ. ಸೊ ಮೊದ್ಲಿಗೆ ಯಾರು ಬರ್ತಾರೆ, ಯಾರು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಏನ್ ಮೇಡಮ್, ಯಾವ ಊರು? ನಮ್ದು ಗೋಕಾಕ್. ಮುಂದೆ ಬನ್ನಿ ಒಂದ್ ಸ್ವಲ್ಪ. ಸೊ ಬೆಳಗಾವಿಂದ ಬಂದಿದ್ದೀರಾ, ಯಾವಾಗ ಬಂದ್ರಿ? ನಾವು ಒಂದು 4 days ಆಯ್ತು. ಏನ್ ನಿಮ್ಮ ಹೆಸರು? ರೇಖಾ ಅಂತ. ಓಕೆ, ರೇಖಾ ಅವರೇ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಒಂದು 15 years. ಓಕೆ, 15 years ಆಯ್ತಂತೆ ಮದ್ವೆ ಆಗಿ. ಸೊ ಕ್ವಿಜಿಗೆ ರೆಡಿನಾ? ಮೈಸೂರಿನ ಬಗ್ಗೆ ಗೊತ್ತಾ ನಿಮ್ಗೆ? ಸ್ವಲ್ಪ ಗೊತ್ತು, ನೋಡುವ. ಓಕೆ, ಸ್ವಲ್ಪ ಸ್ವಲ್ಪ ಗೊತ್ತು, ನೋಡುವ ಅಂತ ಅಂತಿದ್ದಾರೆ. ಓಕೆ, ಚಾಮುಂಡಿ ಬೆಟ್ಟದ ಬಗ್ಗೆ ಗೊತ್ತಲ್ವಾ? ಹಾ, ಗೊತ್ತು. ಓಕೆ, ಸೊ ಇಲ್ಲಿ ಬಗ್ಗೆನೇ ನಾನು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಅವರು ಲೋಕಲ್ ಎಟ್ಸ್ ಆನ್ಸರ್ ಗೊತ್ತಿದ್ದವರು ಯಾರು ಹೇಳ್ಬಾರ್ದು, ಓಕೆನಾ? ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬರೋದಕ್ಕಿಂತ ಮುಂಚೆ ಬೇರೊಂದು ಹೆಸರಿತ್ತು. ಆ ಹೆಸರು ಗೊತ್ತಾ? ಆಪ್ಷನ್ಸ್ ಬೇಕಾ? ಆಪ್ಷನ್ಸ್. ಓಕೆ, ಚಾಮುಂಡೇಶ್ವರಿ ಬೆಟ್ಟ, ರಾಜಮಾರ್ತಾಂಡ ಬೆಟ್ಟ, ಮಹಾಬಲ ಬೆಟ್ಟ, ಮಹಿಷಾಸುರ ಬೆಟ್ಟ, ಯಾವುದು? ಐ ಥಿಂಕ್ ಮಹಿಷಾಸುರ ಇರ್ಬೋದು, ಬಟ್ ಮಹಾಬಲೇಶ್ವರ ಅಂತ. ರೈಟ್ ಆನ್ಸರ್. ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಗೆದ್ದಿದ್ದಾರೆ ಸೈಕಲ್ ಪ್ಯೂರ್ ಅಗರಬತ್ತಿ ಕಡೆಯಿಂದ. ರೇಖಾ ಅವರೇ, ನಿಮ್ಗೆ ಈ ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಬರ್ಲಿ ರೇಖಾ ಅವ್ರಿಗೆ ಚಪ್ಪಾಳೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ನ್ಯೂಸ್ ಫಾಸ್ಟ್, ಆ್ಯಂಡ್ ಥ್ಯಾಂಕ್ ಯು ಆಡಿಯನ್ಸ್ ಒನ್ಸ್ ಅಗೇನ್. ರಾಹುಲ್, ಎಲ್ಲಿಂದ ಬಂದಿದ್ದೀರಾ?